ನೇಪಾಳದಲ್ಲಿನ ಪ್ರವಾಹದ ದೃಶ್ಯಗಳು ಭೀಕರವಾಗಿವೆ. ದಿಢೀರನೆ ಬಂದ ಪ್ರವಾಹದಿಂದ ನೂರಾರು ಜನರು ಕೊಚ್ಚಿಕೊಂಡು ಹೋಗಿದ್ದಾರೆ. ಹಾಗೆಯೇ ಸಾವಿರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ 750ಕ್ಕೂ ಹೆಚ್ಚು ಜನರು ಭಾರತೀಯರೇ ಆಗಿದ್ದಾರೆ. ಟಿಬೆಟ್ನ ಗಡಿಯಲ್ಲಿರುವ ನೇಪಾಳದ ರುಸುವಾ ಜಿಲ್ಲೆಯಲ್ಲಿ ಬುಧವಾರ ಸಂಭವಿಸಿದ ಭೀಕರ ಪ್ರವಾಹ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಈ ಪ್ರವಾಹ ಉಂಟಾಗೋದಕ್ಕೆ ನೇಪಾಳ ಟಿಬೆಟ್ನ ಗಡಿಯ ಲೆಂಡೆ ಕೋಲಾ ನದಿಯಲ್ಲಿ ಸಂಭವಿಸಿದ ಹಿಮಪಾತವೇ ಭೀಕರ ಪ್ರವಾಹಕ್ಕೆ ಕಾರಣ. ಏಕೆಂದರೆ ಟಿಬೆಟ್ನ ಗಡಿಯಲ್ಲಿ ಸಂಭವಿಸಿದ ಭೂಕಂಪದಿಂದ ಹಿಮದ ಬಂಡೆಗಳು ನದಿಗೆ ಉರುಳುತ್ತವೆ. ಲೆಂಡೆ, ತ್ರಿಶೂಲಿ ಮತ್ತು ಬೋಟೆಕೋಶಿ ನದಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗ್ತದೆ. ಪ್ಲಾನೆಟ್ ಲ್ಯಾಬ್ಸ್ ನಡೆಸಿದ ವಿಶ್ಲೇಷಣೆ ಪ್ರಕಾರ ಪ್ರವಾಹಕ್ಕೆ ಹಿಮಪಾತವೇ ಕಾರಣ ಅಂತ ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಆರಂಭದಲ್ಲಿ ಈ ಘಟನೆಗೆ ಭೂಕಂಪದಿಂದ ಭೂಕುಸಿತ ಉಂಟಾಗಿ ನದಿ ತಡೆದಿರಬಹುದು ಎಂಬ ಅನುಮಾನವಿತ್ತು. ಆದರೆ ನಂತರದ ಉಪಗ್ರಹದ ಚಿತ್ರಗಳು ಮತ್ತು ಭೂವೈಜ್ಞಾನಿಕ ಸಮೀಕ್ಷೆ ಸೇರಿದಂತೆ ವಿಜ್ಞಾನಿಗಳ ವಿಶ್ಲೇಷಣೆಯಲ್ಲಿ ಹಿಮನದಿ ಕುಸಿತ ಮತ್ತು ಅದರಿಂದ ಉಂಟಾದ ಡೆಬ್ರಿಸ್ ಫ್ಲೋ ಪ್ರಮುಖ ಕಾರಣ ಅಂತ ತಿಳಿದುಬಂದಿದೆ. ಇದರ ಪರಿಣಾಮ ರಸುವಾ, ನುವಾಕೋಟ್, ದಾಡಿಂಗ್ ಸೇರಿದಂತೆ ಉತ್ತರ ನೇಪಾಳದ ಹಲವು ಪ್ರದೇಶಗಳಲ್ಲಿ ಭಾರೀ ಹಾನಿಯಾಗಿದೆ. ಪ್ರವಾಹದ ಅಲೆ ನಂತರ ಭಾರತಕ್ಕೆ ಹರಿಯುವ ನಾರಾಯಣಿ ಗಂಡಕ್ ವ್ಯವಸ್ಥೆಗೂ ತಲುಪಿರುವುದರಿಂದ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೂ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ 133 ಭಾರತೀಯರು, 37 ಅನಿವಾಸಿ ಭಾರತೀಯರು ಸೇರಿ 750ಕ್ಕೂ ಹೆಚ್ಚು ಯಾತ್ರಿಗಳು ನಾಪತ್ತೆಯಾಗಿದ್ದಾರೆ. ನೇಪಾಳ ಪ್ರವಾಸೋದ್ಯಮ ಮಂಡಳಿ ಪ್ರಕಾರ ಭಾರತ, ಅಮೆರಿಕ, ಮಲೇಷ್ಯಾ, ಬ್ರಿಟನ್, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್ಸ್ನ ಸುಮಾರು 291 ವಿದೇಶಿಯರು, 91 ನೇಪಾಳಿ ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ಪ್ರವಾಹ ಉಂಟಾದ ಕೆಲವೇ ಕ್ಷಣಗಳಲ್ಲಿ ಪ್ರವಾಹ ಭೀಕರ ರೂಪವನ್ನು ಪಡೆದುಕೊಂಡಿದೆ. ಕೆಸರು, ಕಲ್ಲುಗಳು, ಕಟ್ಟಡಗಳ ಅವಶೇಷಗಳೊಂದಿಗೆ ನುಗ್ಗುತ್ತಾ ಇರುವ ನದಿ ನೀರು ಬೋಟೆಕೋಶಿ ನದಿ ಪಾತ್ರದುದ್ದಕ್ಕೂ ಹಾನಿ ಉಂಟು ಮಾಡಿದೆ. ಹಾನಿಯ ಪ್ರಮಾಣ ಇನ್ನೂ ನಿಖರವಾಗಿ ತಿಳಿದಿಲ್ಲ. ಹಾನಿಯ ವಿವರಗಳನ್ನು ಸಂಗ್ರಹಿಸುವ ಕೆಲಸ ಕೂಡ ನಡೆಯುತ್ತಾ ಇದೆ ಅಂತ ನೇಪಾಳ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಂದರೆ NDRF ಸಿದ್ಧವಾಗಿದೆ ಅಂತ ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ಒದಗಿಸಲು ಸಿದ್ಧ ಅಂತ ಹೇಳಿಕೊಂಡಿದ್ದಾರೆ. ಕರ್ನಾಟಕದ ಕಂದಾಯ ಇಲಾಖೆ ಕೂಡ ನೇಪಾಳಕ್ಕೆ ಹೋಗಿರುವ ಕನ್ನಡಿಗರಿಗಾಗಿ ಸಹಾಯವಾಣಿಯನ್ನು ಆರಂಭಿಸಿದೆ. ನೇಪಾಳ ಪ್ರವಾಸಕ್ಕೆ ಹೋಗಿರುವ ಕರ್ನಾಟಕದವರು ಸಂಪರ್ಕಕ್ಕೆ ಸಿಗದಿದ್ದರೆ 0800 222 53707ಕ್ಕೆ ಕರೆ ಮಾಡಬಹುದು ಅಥವಾ ಸಹಾಯವಾಣಿ 1070ಗೆ ಕೂಡ ಕರೆ ಮಾಡಬಹುದು ಅಂತ ಕರ್ನಾಟಕ ಕಂದಾಯ ಇಲಾಖೆ ಮನವಿ ಮಾಡಿದೆ.